Hello everyone, welcome back to my YouTube channel Max with Me. So now we are going to discuss about the real numbers first exercise, that is exercise 1.1. So ಈ exercise ಅಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಇದೆ ಮತ್ತೆ ಹೇಗೆ ಮಾಡಬೇಕು ಅಂತ ನೋಡೋಣ. Question number 1, express each number as the product of its prime factors. ಅದರಲ್ಲಿ 140 ಕೊಟ್ಟಿದ್ದಾರೆ. ಸೊ ಈ 140 ಅನ್ನು ನಾವು ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ನಿಮಗೆ ಗೊತ್ತಿರುವ ಹಾಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕಂದ್ರೆ 140 ಅನ್ನು ಬರ್ಕೋತೀವಿ, ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ವಾಟ್ ಡು ಯು ಮೀನ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್? ಸಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ನಿಮಗೆ ಫಸ್ಟ್ ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ಯಾವೆಲ್ಲ ಪ್ರೈಮ್ ನಂಬರ್ಸ್ ಒಂದು ಕಡೆ ಬರ್ಕೋಬೇಕು. 2 3 5 7 11 13 17 ಅರ್ಥ ಆಗ್ತಿದೆಯಲ್ಲ, 19 23 ಓಕೆ, ಈ ತರ ಎಲ್ಲ ಏನಾಗುತ್ತೆ 29 ಮತ್ತೆ ಸೋ ಆನ್. ಸೊ ಇದೆಲ್ಲ ಏನಿದು ಪ್ರೈಮ್ ನಂಬರ್. ಸೊ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕಂದ್ರೆ ಈ ಪ್ರೈಮ್ ನಂಬರ್ಸ್ ನಮಗೆ ನೆನಪಿಡಬೇಕು, ಮತ್ತೆ ಈ ಪ್ರೈಮ್ ನಂಬರ್ಸ್ ಅನ್ನು ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಸೊ ಇದು ನಿಮಗೆ 6th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಇದೆ. ಸೊ ಬಿಕಾಸ್ 6th 7th 8th ಎಲ್ಲ ಅಲ್ಲಿಂದನೇ ಇದು ಸ್ಟಾರ್ಟ್ ಆಗುವಂಥದ್ದು. ಇವನ್ ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂದ್ರೆ ಯು ಕ್ಯಾನ್ ಗೋ ಅಂಡ್ ರೆಫರ್ ಟು ದ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಅದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ ಹೌ ಯು ಆರ್ ಗೋಯಿಂಗ್ ಟು ಡು ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಈಗ ಫಸ್ಟ್ ನಂಬರ್ ಅನ್ನು ನೋಡಬೇಕು. 140 ಅಂತ ಕೊಟ್ಟಿದ್ದಾರೆ. The number is 140. So 140 ಅನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗೆ ಮಾಡಬೇಕು? ಫಸ್ಟ್ ಯು ಶುಡ್ ಸಿ ದ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್ ಅಲ್ಲಿ 0 ಇದ್ರೆ ಆ ನಂಬರ್ಸ್ ಎಲ್ಲ ಏನಾಗುತ್ತೆ, ಯೂನಿಟ್ ಪ್ಲೇಸ್ ಅಲ್ಲಿ 0 2 4 8 2 4 6 8 ಈ ಒಂದು ನಂಬರ್ಸ್ ಇದ್ರೆ ಏನಾಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಆಗುತ್ತೆ. ಈ ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇಲ್ಲ, ಆಡ್ ನಂಬರ್ ಇದ್ರೆ ಅದೇನಾಗಲ್ಲ, 2 ಇಂದ ಡಿವೈಡ್ ಆಗಲ್ಲ. ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ನಂಬರ್ ಹೋಗ್ತೀವಿ, 3 ಹೋಗ್ತೀವಿ. ಇಫ್ ಇನ್ ಕೇಸ್ ಕೊಟ್ಟಿರೋ ಕ್ವಶನ್ 2 ಇಂದನೂ ಡಿವೈಡ್ ಆಗ್ತಿಲ್ಲ, 3 ಇಂದನೂ ಡಿವೈಡ್ ಆಗ್ತಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ನಂಬರ್, ದಟ್ ಇಸ್ 5. ಇದು ಆಗ್ತಿಲ್ಲ ಅಂದ್ರೆ ನೆಕ್ಸ್ಟ್ ನಂಬರ್ ಹೋಗ್ಬೇಕು. ಅರ್ಥ ಆಗ್ತಿದೆಯಲ್ಲ? ಈ ಪ್ಯಾಟರ್ನ್ ಅಲ್ಲಿ ನಾವೇನ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಮಗೆ ಆನ್ಸರ್ ಕರೆಕ್ಟ್ ಆಗಿ ಸಿಗುತ್ತೆ, ಮತ್ತೆ ಈಸಿ ಆಗಿ ಸಿಗುತ್ತೆ. ನಮಗೆ ಕನ್ಫ್ಯೂಷನ್ ಆಗಲ್ಲ, ಯಾವ ನಂಬರ್ ಇದ್ರೆ ಡಿವೈಡ್ ಮಾಡಬೇಕು, ಯಾವ್ದರಿಂದ ಮಾಡಬಾರ್ದು ಅಂತ. ಸೊ ಲೆಟ್ಸ್ ಸಿ, 140 ಇದೆ. ಸೊ 140 ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ, ಈವನ್ ನಂಬರ್ ಇದೆ. ಸೊ ನಾವು ಯಾವ್ದರಿಂದ ಡಿವೈಡ್ ಮಾಡಬಹುದು, 2 ನಂಬರ್ ಇಂದ ಏನ್ ಮಾಡಬಹುದು, ಡಿವೈಡ್ ಮಾಡಬಹುದು. ಸೊ ನಾವೇನ್ ಮಾಡ್ತೀವಿ, 2 7 14 0 2 0 0 ಆಗಿ ಬರ್ತೀವಿ. ನೆಕ್ಸ್ಟ್ ಮತ್ತೆ ಈಗ 17 ಕೂಡ ಮತ್ತೆ ಏನು, ಈವನ್ ನಂಬರ್. ಮತ್ತೆ ಇದನ್ನ ಏನ್ ಮಾಡಬಹುದು, 2 ಇಂದ ಏನ್ ಮಾಡಬಹುದು, ಡಿವೈಡ್ ಮಾಡಬಹುದು. 2 3 6, ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬಂದ್ರೆ 10 ಆಗುತ್ತೆ. 2 5 10. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ 1 ಬರಿಬೇಕಾ ಇಲ್ಲ, ನಮಗೆ ತಲೆ ಇಟ್ಕೋಬೇಕು. ಜಸ್ಟ್ ಇಲ್ಲಿ 1 ಇರುತ್ತೆ, ಸೊ ರಿಮೈಂಡರ್ 1 ಇರುತ್ತೆ, ಇಲ್ಲ ಬರ್ಕೋತೀವಿ. 10 ಬೈ 2 5 10. ಈಗ ಏನ್ ಬಂತು, 35 ಬಂತು. 35 ಈವನ್ ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ರೆ 2 ಇಂದ ಅದು ಡಿವೈಡ್ ಆಗಲ್ಲ. ಸೊ ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತಾ ನೋಡಬೇಕು. 3 ಇಂದ ಡಿವೈಡ್ ಆಗಬೇಕಂದ್ರೆ ಕಂಡೀಷನ್ ಏನು, ಡಿವಿಸಿಬಿಲಿಟಿ ಕ್ರೈಟೀರಿಯಾ. 3 ಇಂದ ಯಾವ್ದಾದ್ರು ಒಂದು ನಂಬರ್ ಡಿವೈಡ್ ಆಗಬೇಕಂದ್ರೆ ಫಸ್ಟ್ ಈ ನಂಬರ್ಸ್ ಯಾವ ನಂಬರ್ ಇದೆ ಅದನ್ನ ಆಡ್ ಮಾಡಬೇಕು. 5 + 3 ಎಷ್ಟು, 8. 5 + 3 8. 3 ಟೇಬಲ್ಸ್ ಅಲ್ಲಿ ಬರುತ್ತಾ, 8 ಬರಲ್ಲ. ಸೊ ಅದೇನಾಗಲ್ಲ, ಈ 35 3 ಇಂದನೂ ಕೂಡ ಡಿವೈಡ್ ಆಗಲ್ಲ. ಸಿ, ಅದು ನಾವು ಅನ್ಕೋಬೇಕು, 3 ಇಂದ ಡಿವೈಡ್ ಆಗ್ತಿದ್ಯಾ, 2 ಇಂದ ಆಗ್ತಿದ್ಯಾ, 5 ಇಂದ ಆಗುತ್ತಾ, ನಾವೇ ಯೋಚನೆ ಮಾಡ್ಬೇಕು. ನಂಬರ್ ನೋಡಿದ ತಕ್ಷಣ ಗೊತ್ತಾಗಲ್ಲ. 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಇದೆ. ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ, ಯಾವ ರೀತಿಯಾಗಿ ಯಾವ ನಂಬರ್ಸ್ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ. ಫಾರ್ ಎಕ್ಸಾಂಪಲ್ 1 1 1 ಸರ್, ಈ 3 ನಂಬರ್ಸ್ ಇದೆ. 1 1 111 ಇದೆ ಸರ್. ಇದು 3 ಇಂದ ಡಿವೈಡ್ ಆಗುತ್ತಾ? ಎಸ್, 3 ಇಂದ ಡಿವೈಡ್ ಆಗುತ್ತೆ. 11 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಲಾಸ್ಟ್ ಅಲ್ಲಿ 11 ಇದ್ರೂ ಈ 11 ಇಂದ ಡಿವೈಡ್ ಆಗುತ್ತಾ? ಈ ನಂಬರ್ ಆಗಲ್ಲ. 3 ಇಂದ ಡಿವೈಡ್ ಆಗುತ್ತೆ. ಹೇಗೆ, ಈ 3 ನಂಬರ್ಸ್ ಅನ್ನು ಏನ್ ಮಾಡಬೇಕು, ಆಡ್ ಮಾಡಬೇಕು. 1 + 1 3. ಸೊ ಈ 3 ನಂಬರ್ ಏನ್ ಬರುತ್ತೆ, 3 ಟೇಬಲ್ ಅಲ್ಲಿ ಬರುತ್ತೆ. ಸೊ ಈ ಕೊಟ್ಟಿರೋದು ಫುಲ್ 111 ಕೂಡ ಏನಾಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇನ್ ದ ಸೇಮ್ ವೇ ಈಗ 3 + 5 ಏನಾಯ್ತು, 8 ಆಯ್ತು. 8 3 ಟೇಬಲ್ ಅಲ್ಲಿ ಬರುತ್ತಾ? 3 ಟೇಬಲ್ ಅಲ್ಲಿ ಬರಲ್ಲ. ಸೊ ನಾವೇನ್ ಮಾಡಲ್ಲ, ಇದನ್ನು 3 ಇಂದ ಡಿವೈಡ್ ಮಾಡಕ್ಕೆ ಆಗಲ್ಲ. ಸೊ ನಾವು ನೆಕ್ಸ್ಟ್ ನಂಬರ್ ಹೋಗ್ತೀವಿ. 2 ನೂ ಆಗ್ತಿಲ್ಲ, 3 ನೂ ಆಗ್ತಿಲ್ಲ, 5 ಹೋಗ್ತೀವಿ. 5 ಇಂದ ಆಗುತ್ತಾ? ಎಸ್. 5 ಇಂದ ಆಗೋದು ಯಾವಾಗ ಕಂಡೀಷನ್ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಯಾವ್ದಾದ್ರು 5 ಇದ್ರೆ ಅಥವಾ 0 ಇದ್ರೆ. ಡಿವಿಸಿಬಿಲಿಟಿ ರೂಲ್ ಆಫ್ 5 ಏನಂದ್ರೆ ಯಾವ್ದಾದ್ರು ನಂಬರ್ ಕೊಟ್ಟಿರಲಿ. ಫಾರ್ ಎಕ್ಸಾಂಪಲ್ 7 3 4 9 1 2 8 5 ಇಷ್ಟು ದೊಡ್ಡ ನಂಬರ್ ಇದ್ರೂ ಸರ್, ಈ ನಂಬರ್ ಕೊಟ್ಟಿರೋ ನಂಬರ್ 5 ಇಂದ ಡಿವೈಡ್ ಆಗುತ್ತಾ ಸರ್ ಅಂದ್ರೆ ಎಸ್ ಆಗುತ್ತೆ. ಹೇಗೆ ಚೆಕ್ ಮಾಡಬೇಕು ಅಥವಾ ಹೇಗೆ ಹೇಳಬಹುದು ಅಂದ್ರೆ, ಈ ಯೂನಿಟ್ ಪ್ಲೇಸ್ ಅಲ್ಲಿ 5 ಆರ್ 0 5 ಆರ್ 0 ಇದ್ರೆ ಈ ಫುಲ್ ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ, 5 ಇಂದ ಡಿವೈಡ್ ಆಗುತ್ತೆ. ಇದು ಡಿವಿಸಿಬಿಲಿಟಿ ರೂಲ್, ಸರಿನಾ? ಸೊ ಈಗ ಲಾಸ್ಟ್ ಡಿಜಿಟ್ ಅಲ್ಲಿ ಏನಿದೆ, 5 ಇದೆ. ಸೊ ಈ ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಮಾಡಬಹುದು, ನಾವು 5 ಇಂದ ಏನ್ ಮಾಡಬಹುದು, ಡಿವೈಡ್ ಮಾಡಬಹುದು. ಸೊ
5 7 35 5 7 35. ಈಗ ನೆಕ್ಸ್ಟ್ 7 ಇದೆ. 7 ಅನ್ನು ಡಿವೈಡ್ ಮಾಡಕ್ಕಾಗುತ್ತಾ? ಮಾಡಕ್ಕಾಗಲ್ಲ. ವೈ? ಬಿಕಾಸ್ ಇಟ್ ಈಸ್ ಎ ಪ್ರೈಮ್ ನಂಬರ್. ನಿಮ್ಗೆ ಯಾವಾಗ ಇಲ್ಲಿ ಲಾಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಡಿಜಿಟ್ ಪ್ರೈಮ್ ನಂಬರ್ ಬಂತು ಅಂದ್ರೆ ನೀವೇನ್ ಮಾಡಬೇಕು? ಆನ್ಸರ್ ಅಲ್ಲಿಗೆ ನಿಲ್ಲಿಸಬೇಕು, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಫ್ ಇನ್ ಕೇಸ್ 23 ಬಂತು, ಸರ್ 23 ಯಾವ ಟೇಬಲ್ ಅಲ್ಲಿ ಬರುತ್ತೆ ಸರ್ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ನೀವೆಲ್ಲ ಇದ್ರೆ ಅದಾಗಲ್ಲ. 23 ಬಿಕಾಸ್ ನಿಮಗೆ 23 ಇಸ್ ಪ್ರೈಮ್ ನಂಬರ್. 23 ಪ್ರೈಮ್ ನಂಬರ್ ಇದೆ. 23 ಏನಾಗಲ್ಲ, ಮತ್ತೆ ಡಿವೈಡ್ ಆಗಲ್ಲ. ಸೊ ಇಲ್ಲಿ ಯಾವ್ದಾದ್ರು ಒಂದು ಪ್ರೈಮ್ ನಂಬರ್ ಬಂತು ಅಂದ್ರೆ ಇಲ್ಲಿಗೆ ನಿಲ್ಲಿಸಬೇಕು. ಇನ್ನು ಮುಂದೆ ಯಾವ ಡಿವಿಷನ್ ಮಾಡಕ್ಕೆ ನಾವು ಆಗಲ್ಲ. ಸೊ 7 ಇಸ್ ಪ್ರೈಮ್ ನಂಬರ್, ಅಲ್ಲಿಗೆ ನಿಲ್ಲಿಸ್ತೀವಿ. ಸೊ ವಾಟ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್? ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಾದ್ರು? ಈ 140 ಗೆ ಇಲ್ಲಿ ಬರೀಬೇಕು. 140 is equal to 2 into 2 into 5 into 7. 2 into 2 into 5 into 7. 2 into 2 ಅಂದ್ರೆ ಏನಂತ ಬರೆಯಬಹುದು? 2 square into 5 into 7. So these are the prime factors. These are the product of the prime factors of 140. ಅಂದ್ರೆ ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 140 ಮತ್ತೆ ಸಿಗುತ್ತೆ. So coming to the second question. Question number 2, 156. Okay, let's see 156 ಅನ್ನು ಹೇಗೆ ಡಿವೈಡ್ ಮಾಡಬೇಕು ಅಂತ. 156 ಪ್ರೈಮ್ ಫ್ಯಾಕ್ಟರ್ಸ್ ಬರೀಬೇಕು. ಸೊ ಲಾಸ್ಟ್ ಅಲ್ಲಿ ಏನಂತದ್ದು ಈವನ್ ನಂಬರ್. ಸೊ ಏನಾಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. 2 7s are 40, 1 ರಿಮೈಂಡರ್ ಬರುತ್ತೆ. ಅಗೇನ್ 2 8s are 16. 2 8s are 16. ಅಗೇನ್ we are going to divide this. ಮತ್ತೆ ಇದು 78. 8 ಅಲ್ಲಿ ಪ್ರೈಮ್ ನಂಬರ್, ಇದು ಈವನ್ ನಂಬರ್ ಆಯ್ತು. ಸೊ ನಾವೇನ್ ಮಾಡ್ತೀವಿ? 2 ಇಂದ ಮತ್ತೆ ಅದನ್ನು ಡಿವೈಡ್ ಮಾಡ್ತೀವಿ. 2 3s are 6, ಮತ್ತೆ 1 ಬರುತ್ತೆ. 2 9s are 18 ಬಂತು. ಈಗ 39 ಈವನ್ ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ರೆ 2 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಸೊ we will go to the next number, that is 3. 3 ಇಂದ ಇದನ್ನು ಡಿವೈಡ್ ಮಾಡಬಹುದು. 3 1s are 3, 3 3s are 9. ಸೊ ಈಗ 13 ಅನ್ನು ಮತ್ತೆ ಡಿವೈಡ್ ಮಾಡಬೇಕು. 13 ಅನ್ನು ಡಿವೈಡ್ ಮಾಡಕ ಆಗುತ್ತಾ? ಆಗಲ್ಲ. ಬಿಕಾಸ್ ಯು ನೋ ದಟ್ 13 is a prime number. ಸೊ ನಾವೇನ್ ಮಾಡ್ತೀವಿ? 13 ಅನ್ನು ಹಾಗೆ ಬಿಡ್ತೀವಿ. 156 is equal to 2 into 2 into 3, that is 3 into 30. ಇದೆಲ್ಲ ಏನು ಮಾಡಬೇಕು? ಇಲ್ಲಿ ಬರ್ಕೋಬೇಕು. 2 square into 3 into 13. These are the prime factors of 156. Okay, now moving to the next question, that is 3825. That is the question number 3. 3825. So ಈ ನಂಬರ್ ಅನ್ನು ಡಿವೈಡ್ ಮಾಡಬೇಕು. ವಿಡಿಯೋ ಪಾಸ್ ಮಾಡಿ ನೀವು ಹೋಗಿ ಟ್ರೈ ಮಾಡಿ. ಬಿಕಾಸ್ ಎಲ್ಲ ನಾನು ಮಾಡಿಬಿಟ್ರೆ ಆಗುತ್ತಾ ಅಲ್ವಲ್ಲ? ಸುಮ್ಮನೆ ನೋಡ್ತಿದ್ದೀರಾ, ನೋಡಬಾರ್ದು. ಸಿ ವಿಡಿಯೋ ನೀವು ಏನು ನೋಡ್ತಿದ್ದೀರಾ ಇಲ್ಲಿ ಯೂಟ್ಯೂಬಲ್ಲಿ, ನಾನೇನು ಮಾಡ್ತಿದ್ದೀನಿ ಅದು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಮಾತ್ರ ಹೊರತು ನೀವು ಸುಮ್ಮನೆ ಮೂವಿ ಥರ ನೋಡೋಕ್ಕೆಲ್ಲ. ನೀವು ಯಾವಾಗೆಲ್ಲ ಈ ವಿಡಿಯೋ ನೋಡ್ತೀರಾ ಅವಾಗ ನಿಮ್ಮ ಹತ್ರ ನಿಮ್ಮ ಜೊತೆಯಲ್ಲಿ ಒಂದು ಪೆನ್ನು ಒಂದು ಪೇಪರ್ ಇಟ್ಕೊಂಡು ನೀವೇನು ಮಾಡಬೇಕು? ನಾನು ಮಾಡ್ತಿದ್ದಾಗ ನನಗಿಂತ ಮುಂಚೆ ಮಾಡಬೇಕು. ನಾನು ಏನು ಮಾಡ್ತಿರ್ತೀನಿ, ನನಗಿಂತ ಮುಂಚೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಔಟ್ ಆಫ್ ಔಟ್ ಇನ್ ಯುವರ್ ಸಬ್ಜೆಕ್ಟ್. ಅಂದ್ರೆ ಕರೆಕ್ಟ್ ಮಾಡ್ಬೇಕು. ಆಮೇಲೆ ತಪ್ಪು ಮಾಡಿದ್ರೆ ಔಟ್ ಆಫ್ ಔಟ್ ಸಿಗಲ್ಲ. ನಾನು ಏನೆಲ್ಲ ಪ್ರಾಬ್ಲಮ್ ಬರೀತಾ ಇರ್ತೀನಿ, ನಾನು ಮಾಡೋಕ್ಕಿಂತ ಮುಂಚೆ ಯು ಶುಡ್ ಬಿ ಫಸ್ಟ್. ಸೊ ನನ್ನ ಫ್ರೆಂಡ್ಸ್ ಕೂಡ ಅದೇ ಥರ ಇದ್ರು. ಇವನ್ ನಮ್ಮ ಸ್ಕೂಲಲ್ಲಿ ನಾನು ಓದುವಾಗ ಸ್ಕೂಲ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಮತ್ತೆ ನಮ್ಮಲ್ಲಿ ಕಾಂಪಿಟೇಷನ್. ಸರ್ವ ಕ್ವಶನ್ ಬರೀಲಿಕ್ಕಿಲ್ಲ, ಯಾರು ಫಸ್ಟ್ ಮಾಡ್ತಾರೆ, ಯಾರು ಫಸ್ಟ್ ಸರ್ವ್ ತೋರಿಸ್ತಾರೆ ಅವ್ರು ನಾವು ಸ್ವಲ್ಪ ಇಂಟೆಲಿಜೆಂಟ್, ನಮಗೆಲ್ಲ ಬರುತ್ತೆ ಅಂತ ಸ್ವಲ್ಪ ಇದು ಮಾಡಬೇಕಲ್ಲ, ಆ ಥರ ಇದ್ದು. ಸೊ ನೀವೇನು ಮಾಡಬೇಕು ಅಂದರೆ, ನಾನು ಯಾವಾಗ ಪ್ರಾಬ್ಲಮ್ ಕ್ವಶನ್ ಬರೀತೀನಿ ವಿಡಿಯೋ ಪಾಸ್ ಮಾಡಬೇಕು, ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಟೈಮ್ ಮಾಡಬೇಕು. ನಾನು ಮಾಡಿರೋದು ಮತ್ತೆ ನೀವು ಮಾಡಿರೋದು ಕರೆಕ್ಟಾಗಿ ಬರ್ತಿದ್ಯಾ ಅಥವಾ ತಪ್ಪು ಬರ್ತಿದ್ಯಾ, ನಾನು ಎಲ್ಲಾದರೂ ತಪ್ಪು ಮಾಡ್ತಿದ್ದೀನಾ, ಅದೆಲ್ಲ ನೀವೇನು ಮಾಡಬೇಕು, ನೀವು ಕೂಡ ಇದನ್ನು ನೋಡಬೇಕು. ಓಕೆ, ಲೆಟ್ಸ್ ಸಿ 3825 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ನಾವು ಎಂಡಲ್ಲಿ ಫಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ? ಆಡ್ ನಂಬರ್ ಇದೆ ಮತ್ತೆ 5 ಇದೆ. ಸೊ ಯಾವ ನಂಬರ್ ಇಂದ ಡಿವೈಡ್ ಮಾಡಬಹುದು? ಡೈರೆಕ್ಟ್ ಆಗಿ 5 ನಲ್ಲಿ ಡಿವೈಡ್ ಮಾಡಬಹುದು. ಎಸ್ ಆರ್ ನೋ? ಈವನ್ 3 ಇಂದನೂ ಮಾಡಬಹುದು. ಇಲ್ಲ ಅಂತ ಹೇಳ್ತೀರಾ? ಇದೆಲ್ಲ ನಂಬರ್ಸ್ ಆಡ್ ಮಾಡಿದ್ರೆ ನೀವು ನಿಮಗೆ ಒಂದು ನಂಬರ್ ಸಿಗುತ್ತೆ. ದಟ್ ಇಸ್ 8 + 2 10, 5 15 + 3 18 3 ಟೇಬಲ್ ಅಲ್ಲಿ ಬರುತ್ತೆ. ಸೊ ಇದು 3 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಓಕೆನಾ? ಸೊ ನಾವು ಇಲ್ಲಿ 5 ಇರೋದ್ರಿಂದ ಡೈರೆಕ್ಟ್ ನಾವು ಏನು ಮಾಡಬಹುದು? 5 ಇಂದನೂ ಕೂಡ ಡಿವೈಡ್ ಮಾಡಬಹುದು. 5 7s are 35 ಬರುತ್ತೆ. ಸೊ ರಿಮೈಂಡರ್ ಇಲ್ಲಿ 3 ಬರುತ್ತೆ. ಸೊ 32 ಆಯಿತು. ಮತ್ತೆ ಏನು ಮಾಡ್ತೀರಾ? 5 7s ಇದು 5 6s 30, ಆಮೇಲೆ 2 5 5s 25. ಮತ್ತೆ ಏನು ಬಂತು ನಿಮಗೆ? ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 5 ಬಂತು. ಸೊ ಮತ್ತೆ ಈ ನಂಬರ್ ಏನಾಗುತ್ತೆ? 5 ಇಂದಾನೆ ಡಿವೈಡ್ ಆಗುತ್ತೆ. ಸೊ ಏನು ಮಾಡ್ತೀವಿ? ಮತ್ತೆ 5 ಇಂದ ಡಿವೈಡ್ ಮಾಡ್ತೀವಿ. 5 1s 5. ಸೊ 2 ರಿಮೈಂಡರ್ ಬರುತ್ತೆ. 5 5s 25, ಮತ್ತೆ 1 ರಿಮೈಂಡರ್ ಬರುತ್ತೆ. 5 3s 15. ಓಕೆನಾ? ಇದು ರಿವೈಸ್ ಮಾಡಬೇಡಿ, ಇದು ಸುಮ್ಮನೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಬರ್ತಿರೋದು. ಓಕೆನಾ? ನೆಕ್ಸ್ಟ್ 153 ಬಂತು. ಸೊ ಈಗ ನೋಡಬೇಕು 153 ಲಾಸ್ಟ್ ಅಲ್ಲಿ ಆಡ್ ಮಾಡಬೇಕು. 5 + 1 6, 6 + 3 9. ಸೊ 9 ಬಂದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ. 3 5s 15, 3 1s 3. 51 ಮತ್ತೆ 3 ಇಂದ ಡಿವೈಡ್ ಆಗುತ್ತೆ. ಎಸ್ 5 + 1 6. ಸೊ 51 ಕೂಡ 3 ಇಂದ ಡಿವೈಡ್ ಆಗುತ್ತೆ. 3 1s 3, ರಿಮೈಂಡರ್ 2, 3 7s
21. ಸೊ 17 ಬಂತು. 17% ಡಿವೈಡ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ಇಟ್ ಇಸ್ ಅ ಪ್ರೈಮ್ ನಂಬರ್. ಇಲ್ಲಿ ಬಂತು ಪ್ರೈಮ್ ನಂಬರ್ ಇದೆ. ಸೊ ಇದನ್ನ ಏನು ಮಾಡ್ತೀವಿ? ಇದು ಇಲ್ಲಿಗೆ ನಿಲ್ಲಿಸಿ. ವಾಟ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್? 3, 8, 2, 5 which is equal to 5 into 5 into 3 into 3 into 17. ಇದು ಇನ್ನೂ ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಬರೀಬೇಕಾದ್ರೆ 5 ಸ್ಕ್ವೇರ್ ಬಿಕಾಸ್ 2 ಟೈಮ್ಸ್ ಇದೆ ಸ್ಕ್ವೇರ್ ಬರ್ಕೊತೀನಿ 3 ಸ್ಕ್ವೇರ್ into 17. So these are the prime factors of the given number. Okay, write down the next problem, that is question number 4. Question number 4, 55005. ಇದು ನೀವೇ ಮಾಡಿ, ಬೇಗ ಮಾಡಿ. ನಾನು ಮಾಡ್ತಿರ್ತೀನಿ, ನೀವು ಜೊತೆಲೆ ಮಾಡಿ. ಓಕೆನಾ? 5 ಎಂಡಿಂಗ್ ಇದೆ. ಸೊ ನಾವೇನು ಮಾಡ್ಬೋದು? 5 ಇಂದ ಡೈರೆಕ್ಟ್ ಆಗಿ ಡಿವೈಡ್ ಮಾಡ್ಬೋದು. 5 1 5 1 5 0 0 5 1 5. ಈಗ 1001 ಬಂತು. 1001 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ಚೆಕ್ ಮಾಡಿದ್ರೆ 1. ಸಿ ಲಾಸ್ಟ್ ಅಲ್ಲಿ ಯಾವ ನಂಬರ್ ಇದೆ? ಆಡ್ ನಂಬರ್ ಇದೆ. ಸೊ ಏನಾಗಲ್ಲ, ಅದು 2 ಇಂದ ಡಿವೈಡೆಡ್ ಆಗಲ್ಲ. 2 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ, ಬಿಕಾಸ್ ದಿಸ್ ಇಸ್ ದ ಆಡ್ ನಂಬರ್. ಅಂಡ್ 3 ಇಂದ ಡಿವೈಡ್ ಆಗುತ್ತಾ? ಆಡ್ ಮಾಡಿದ್ರೆ 2 ಸಿಗುತ್ತೆ. 2 3 ಟೇಬಲ್ ಅಲ್ಲೂ ಬರಲ್ಲ. ಸೊ ಏನಾಗಲ್ಲ, ಇದು 2 ಇಂದನೂ ಡಿವೈಡ್ ಆಗಲ್ಲ, 3 ಇಂದನೂ ಡಿವೈಡ್ ಆಗಲ್ಲ. 5 ಇಂದ ಡಿವೈಡ್ ಆಗುತ್ತಾ? 5 ಇಂದ ಡಿವೈಡ್ ಆಗಲಿಕ್ಕೆ ಏನು ಕ್ರೈಟೀರಿಯಾ ಹೇಳಿದೆ? 5 ಇಂದ ಡಿವೈಡ್ ಆಗಬೇಕು ಅಂದ್ರೆ ಲಾಸ್ಟ್ ಅಲ್ಲಿ 5 ಇರಬೇಕು ಅಥವಾ ಏನಿರಬೇಕು? 0 ಇರಬೇಕು. ಅವಾಗ ಮಾತ್ರ ಏನಾಗುತ್ತೆ? ಇದು 5 ಇಂದ ಡಿವೈಡ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಕೂಡ 5 ಇಂದನೂ ಕೂಡ ಆಗಲ್ಲ ಅಂತ ಕೂಡ ನಾನು ಹೇಳಿದೆ. ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು? ನೆಕ್ಸ್ಟ್ ನಂಬರ್ ನೋಡಬೇಕು. 7 ಇಂದ ಚೆಕ್ ಮಾಡಬೇಕು 7 ಇಂದ ಆಗುತ್ತಾ ಅಂತ. ಓಕೆ, ಲೆಟ್ಸ್ ಸಿ ಬೈ 7. 7 1s are 7. ಸೊ ರಿಮೈಂಡರ್ 3 ಬಂತು. 7 4s are 28. 28 ಮತ್ತೆ ಇಲ್ಲಿ 2 ಬಂತು. 7 3s are 21. ಈಗ ಏನಾಯ್ತು? ಇದು 7 ಇಂದ ಡಿವೈಡ್ ಆಯ್ತು. ಸೊ ಡಿವಿಸಿಬಿಲಿಟಿ ಬೈ 7 ಕೂಡ ಹೇಗೆ ಚೆಕ್ ಮಾಡೋದು ಕೂಡ ಟೆಕ್ಸ್ಟ್ ಬುಕ್ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನೀವು 10th ಸ್ಟ್ಯಾಂಡರ್ಡ್ ಇದ್ರೂ ಕೂಡ ನೀವು ಒಮ್ಮೆ ಅದನ್ನು ಓದಿದ್ರೆ ನಿಮ್ಮ ತಲೆಯಲ್ಲಿ ಇರುತ್ತೆ, ಆರಾಮಾಗಿ ನೀವು ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ 143 7 ಇಂದ ಈಗ 4 + 1 ಎಷ್ಟು? 5 5 + 3 8 8 ಏನು ಬರಲ್ಲ? 3 ಟೇಬಲ್ ಅಲ್ಲಿ ಬರುತ್ತಾ? ಬರಲ್ಲ. ಸೊ ಅದೇನಾಗಲ್ಲ ನಿಮಗೆ 3 ಇಂದ ಡಿವೈಡ್ ಆಗಲ್ಲ, 2 ಇಂದ ಡಿವೈಡ್ ಆಗಲ್ಲ. 7 ಇಂದ ಡಿವೈಡ್ ಆಗುತ್ತಾ ನೋಡಬೇಕು. 7 ಇಂದ ಕೂಡ ಆಗಲ್ಲ. 7 2s are 14 ಆಗುತ್ತೆ, ಮತ್ತೆ ರಿಮೈಂಡರ್ 3 ಉಳ್ಕೊಳ್ಳುತ್ತೆ. ಸೊ ಇದೇನಾಗಲ್ಲ, ಈ ನಂಬರ್ 7 ಇಂದನೂ ಕೂಡ ಆಗಲ್ಲ. ನೆಕ್ಸ್ಟ್ ನಂಬರ್ ಇರೋದು ಯಾವುದು? 11. ಸೊ 11 ಇಂದ ಆಗುತ್ತಾ ನೋಡಬೇಕು. 11 ಇಂದ ಆಗುತ್ತಾ ನೋಡಬೇಕು. 11 1s are 11, ರಿಮೈಂಡರ್ 3 ಆಮೇಲೆ 3 ಬಂತು. 11 3s are 33. 11 3s are 33. ಈಗ ಏನು ಬಂತು? 13 ಬಂತು. ಓಕೆನಾ? 13 ಯಾವ ನಂಬರು? ಪ್ರೈಮ್ ನಂಬರ್. 13 ಪ್ರೈಮ್ ನಂಬರ್ ಬಂತು. ಏನು ಮಾಡಬೇಕು? ಇಲ್ಲಿಗೆ ನಿಲ್ಲಿಸಬೇಕು. 500 5 is equal to ಈ ಎಲ್ಲ ನಂಬರ್ಸ್ ಬರ್ಕೋಬೇಕು. 5 into 7 into 11 into 13, ದಟ್ ಈಸ್ ಅಷ್ಟೇ. ಬಿಕಾಸ್ ಯಾವುದು ಕೂಡ ರಿಪೀಟೆಡ್ ನಂಬರ್ಸ್ ಇಲ್ಲ, ನಾವೇನು ಮಾಡಲ್ಲ, ಇದನ್ನು ಬರೆಯಲ್ಲ. ಸೊ ದ ಪ್ರೈಮ್ ಫ್ಯಾಕ್ಟರ್ಸ್ ಆರ್ ದಿಸ್ ಒನ್. ಸೊ ಇದೇ ರೀತಿಯಲ್ಲಿ ದ ಲಾಸ್ಟ್ ಪ್ರಾಬ್ಲಮ್ ಇದೆ 7429. ಈ ಪ್ರಾಬ್ಲಮ್ ಅನ್ನು ನೀವು ಮಾಡಿ ನೋಡೋಣ ಯಾವ ರೀತಿ. 7429 is the last problem, 5th problem. ಇದು ಕೂಡ ಯಾವ ತರ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಅಕಾರ್ಡಿಂಗ್ ಟು ಈ ನಂಬರ್ ಇದರಲ್ಲಿ ಯಾವುದು ಆಗಲ್ಲ. ಯು ಹ್ಯಾವ್ ಟು ಗೋ ಸಿ. ನಿಮ್ಗೆ ಯಾವ ಸರ್ 12 ಆಗ್ತಿಲ್ಲ, 3 ಆಗ್ತಿಲ್ಲ, 5 ಆಗ್ತಿಲ್ಲ, 11 ಆಗ್ತಿಲ್ಲ, ನೀವೇನ್ ಮಾಡ್ತೀರಾ? ಗಿವ್ ಅಪ್ ಮಾಡ್ಬಿಡ್ತೀರಾ. ಸರ್ ಮುಗೀತು, ಈ ನಂಬರ್ ಡಿವೈಡ್ ಆಗ್ತಿಲ್ಲ, ಯಾವುದು ಬೇರೆ ತಪ್ಪು ಕೊಟ್ಬಿಟ್ಟವನೆ ಅಂತ. ಇಲ್ಲ, ತಪ್ಪು ಕೊಟ್ಟಿನ ಅವನು ಕರೆಕ್ಟಾಗಿ ಕೊಟ್ಟಿದ್ದಾನೆ. ನೀವೇನ್ ಮಾಡ್ಬೇಕು ಅಂದ್ರೆ ಮುಂದೆ ಹೋಗ್ಬೇಕು. ಬೇರೆ ಪ್ರೈಮ್ ನಂಬರ್ಸ್ ಯಾವ್ದೆಲ್ಲ ಇದೆ. ಈಗ 7 11 ವರ್ಗು ಅಷ್ಟೇ ಅಲ್ಲ, 13 ಇದೆ, 17 ಇದೆ, ಆಮೇಲೆ 19 ಕೂಡ ಇದೆ ಇಲ್ಲಿ. ಓಕೆ, 19 ಇದೆ, 23 ಇದೆ. ಸೊ ಈ ಎಲ್ಲ ನಂಬರ್ಸ್ ಅನ್ನು ನೀವು ಟ್ರೈ ಮಾಡಿ ನೋಡಬೇಕು, ಡಿವೈಡ್ ಮಾಡಿ. ಸೊ ಇದು ಆನ್ಸರ್ ನಿಮಗೆ ಸಿಗುತ್ತೆ. ಆನ್ಸರ್ ಎಷ್ಟು ಬಂತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಓಕೆ ಅಲ್ಲ? ಸೊ ಐ ಹೋಪ್ ಯು ಹ್ಯಾವ್ ವಾಚ್ಡ್ ಟಿಲ್ ಹಿಯರ್. If you have not subscribed yet, go and subscribe to my channel Max with Moin, and also share this video to your friends. Let them also understand how to do the prime factorization and score good marks like you people. Okay, let's meet you in the next session.